ವೀಕ್ಷಕರೇ, ಈಗ ನಟ ಉಪೇಂದ್ರ ಅವರ ಹೊಸ ಸಿನಿಮಾ ಆದಂತ UI ಚಿತ್ರದ ಟ್ರೋಲ್ ಸಾಂಗ್ ಈಗ ಎಲ್ಲ ಕಡೆ ಸಖತ್ ವೈರಲ್ ಆಗಿದೆ. ಇವರ ಈ ಚಿತ್ರ ಎಲ್ಲಾ ಭಾಷೆಗಳಲ್ಲೂ ಕೂಡ ತಯಾರಾಗಿ ಹೊರಬರ್ತಿರುವಂತಹ ಹೊಸ ಪ್ಯಾನ್ ಇಂಡಿಯಾ ಸಿನಿಮಾ. ಉಪೇಂದ್ರ ಅವರ ಉಪ್ಪಿಟ್ಟು ಚಿತ್ರದ ನಂತರ ಅವರೇ ಸ್ವತಃ ಬರೆದು ನಿರ್ದೇಶನ ಮಾಡುತ್ತಿರುವಂತಹ ಮುಂದಿನ ಚಿತ್ರ ಈ UI. ಅವರ ಹಳೆಯ ಸಿನಿಮಾಗಳಂತೆ ಈ ಚಿತ್ರದ ಹೆಸರು ಕೂಡ ವಿಚಿತ್ರವಾಗಿದ್ದು ಅವರ ಅಭಿಮಾನಿಗಳಲ್ಲಿ ಅತೀವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಈ ಮೊದಲೆಲ್ಲ ಅವರು ನಿರ್ದೇಶನ ಮಾಡದಂತ ಚಿತ್ರಗಳು ಕನ್ನಡದ ಹೊರತಾಗಿ ತೆಲುಗು ಭಾಷೆಗೆ ಮಾತ್ರ ಡಬ್ ಆಗ್ತಿದ್ವು. ಆದರೆ UI ಸಿನಿಮಾ ಇದೇ ಮೊದಲ ಬಾರಿಗೆ ಅವರ ನಿರ್ದೇಶನದಲ್ಲಿ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಿರುವಂತಹ ಚಿತ್ರ. ಕೆಲ ವಾರಗಳ ಹಿಂದೆ ಈ ಚಿತ್ರದ ಚೀಪ್ ಸಾಂಗ್ ಮೊದಲ ಝಲಕ್ ಬಿಡುಗಡೆಯಾಗಿ ಎಲ್ಲಾ ಕಡೆ ಸೆನ್ಸೇಷನ್ ಅನ್ನ ಸೃಷ್ಟಿ ಮಾಡಿತ್ತು. ಇದೀಗ ಇವರ ಟ್ರೋಲ್ ಸಾಂಗ್ ಎಲ್ಲಾ ಕಡೆ ಮನೆ ಮಾತಾಗಿದೆ. ಈ ಒಂದು ಹಾಡಲ್ಲಿ ಕನ್ನಡ ಸೇರಿದಂತೆ ಆಯಾ ಭಾಷೆ ಹಾಗೂ ಅವುಗಳ ಪ್ರಾಂತ್ಯಗಳಲ್ಲಿ ಟ್ರೋಲ್ ಆದಂತಹ ಎಲ್ಲಾ ಸಂಗತಿಗಳನ್ನ ಡೈಲಾಗ್ಗಳನ್ನು ಕೂಡ ಅತ್ಯಂತ ಶ್ರಮವಹಿಸಿ ಹೋಮ್ವರ್ಕ್ ಅನ್ನ ನಡೆಸಿ ಅವುಗಳನ್ನ ಸಂಗ್ರಹಿಸಿ ಎಲ್ರಿಗೂ ಕಟ್ಕೊಟ್ಟಿದ್ದಾರೆ. ಈ ಹಾಡಿನ ಕನ್ನಡ ವರ್ಷನಲ್ಲಿ ಕಳೆದ ಕೆಲ ದಿವಸಗಳಿಂದ ವೈರಲ್ ಆಗಿದಂತ ಅನೇಕ ವಿಷಯಗಳ ಪ್ರಸ್ತಾಪ ಇದೆ. ಉದಾಹರಣೆಗೆ ಬೆಳ್ಳುಳ್ಳಿ ಕಬ್ಬಾಬ್ ಅಂತಾನೆ ವೈರಲ್ ಆದಂತ ಚಂದ್ರರವರ ಡೈಲಾಗ್, ಇನ್ನು ನಿರ್ದೇಶಕ ಪ್ರೇಮ್ ರವರ 6 ಜನ ಹೀರೋಗಳ ಚಿತ್ರದ ಸಂವಾದ, ಕುಮಾರಸ್ವಾಮಿಯವರ ನಿಖಿಲ್ ಎಲ್ಲಿದೆಯಪ್ಪ ಎಂಬ ಡೈಲಾಗ್, ಪಬ್ಲಿಕ್ ಟಿವಿ ರಂಗನಾಥ್, ದರ್ಶನ್ ರವರ ಹೊಸ ತಗಡು ಎಂಬ ಡೈಲಾಗ್, ಕರಿಮಣಿ ಮಾಲೀಕ ಹಾಡಿನ ಸಾಲು, ಸುಮಲತಾರವರ ಚುನಾವಣಾ ಕ್ಯಾಂಪೇನಿಂಗ್, ಈ ರೀತಿ ಮುಂತಾಗಿ ಇಂಥ ಎಷ್ಟೋ ಕಂಟೆಂಟ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಸಾಲ ಮಾಡಿ ಈ ಒಂದು ಹಾಡಲ್ಲಿ ಕೊಡಲಾಗಿದೆ. ಈಗಿನ ಪೀಳಿಗೆ ಜನ ತಮ್ಮ ಸುತ್ತ ಎಷ್ಟೇ ಸಾಮಾಜಿಕ ಸಮಸ್ಯೆಗಳಿರಲಿ ಅಥವಾ ಬೇಸಿಕ್ ನೀಡ್ಗಳ ಕೊರತೆ ಇರಲಿ ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಪ್ರಶ್ನೆ ಮಾಡದೆ ತಮ್ಮ ಕೈಲಿರುವಂತಹ ಮೊಬೈಲ್ನಲ್ಲಿ ಸಿಕ್ಕಿದ್ದನ್ನೆಲ್ಲ ಟ್ರೋಲ್ ಮಾಡ್ತಾ ಅಥವಾ ಟ್ರೋಲ್ ಆಗಿರೋದನ್ನ ನೋಡ್ತಾ ಕಾಲ ಕಳೆದಿದ್ದಾರೆ ಎಂಬುದನ್ನು ತೋರಿಸುವ ಸಲುವಾಗಿ ಈ ಒಂದು ಹಾಡನ್ನ ಬಿಡುಗಡೆ ಮಾಡಲಾಗಿದೆ. ಉಪೇಂದ್ರ ಅವರು ಈ ಒಂದು ಹಾಡಿನ ಮೂಲಕ ಇಂದಿನ ಪೀಳಿಗೆಯವರು ಹೇಗೆ ಅನ್ನೋದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ತೋರಿಸಿದ್ದಾರೆ ಹಾಗೂ ಟ್ರೋಲರ್ಗಳನ್ನೇ ಟ್ರೋಲ್ ಮಾಡಿದ್ದಾರೆ ಅಂತ ಜನ ಕಮೆಂಟ್ ಮಾಡ್ತಿದ್ದಾರೆ. ಈ ಒಂದು ಹಾಡು ಈಗಾಗಲೇ ಕನ್ನಡ ಸೇರಿ ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂ ಹೀಗೆ ಎಲ್ಲಾ ಭಾಷೆಗಳ ವೀಕ್ಷಕರ ಮೆಚ್ಚುಗೆಯನ್ನು ಪಡೆದು ಮುನ್ನುಗ್ತಾ ಇದೆ. ಉಪೇಂದ್ರ ಅವರ ಹಾಡುಗಳೇ ಹಾಗೆ, ಅಲ್ಲಿ ಆಯಾ ಕಾಲಕ್ಕೆ ಸಲ್ಲುವ ಏನಾದರೂ ಒಂದು ಮಹತ್ತರ ಸಂದೇಶ ಇದ್ದೇ ಇರುತ್ತೆ. ಅವರ ಹಾಡುಗಳಲ್ಲಿ ಒಂದಲ್ಲ 100 ಬಗೆಯ ಅರ್ಥಗಳಿರ್ತವೆ. ಅವು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುತ್ತೆ. ಕೆಲವೇ ವಾರಗಳ ಕೆಳಗೆ ನಾವು ವೈರಲ್ ಆಗಿದ್ದಂತ ಅವರ ಉಪೇಂದ್ರ ಚಿತ್ರದ ಏನಿಲ್ಲ ಎಂಬ ಹಾಡಿನ ವಿಮರ್ಶೆಯನ್ನ ಮಾಡಿದ್ವಿ. 1992ರಲ್ಲಿ ಮೊದಲ ಸಲ ನಿರ್ದೇಶನದ ವಲಯಕ್ಕೆ ಬಂದಂತ ಉಪೇಂದ್ರ ಅವರು ಅವರ ಚಿತ್ರದ ಸಮಯದಲ್ಲೂ ಕೂಡ ಇಂಥ ಪ್ರಯೋಗಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಅವರ ಅನೇಕ ಚಿತ್ರಗಳ ಇಂಥ ಕೆಲವು ಹಾಡುಗಳು ಮತ್ತು ಅವುಗಳಲ್ಲಿ ಇರುವಂತಹ ನೀತಿ ಹಾಗೂ ಅವು ಕಾಲಕಾಲಕ್ಕೆ ಸಾರಿದಂತ ಅಥವಾ ಸಾರುವ ಜೀವನದ ಸಂದೇಶಗಳು ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಮೊದಲನೇದಾಗಿ ಅವರ ನಿರ್ದೇಶನದ ಸಿನಿಮಾದಿಂದಲೇ ನಾವು ಶುರು ಮಾಡಬಹುದು. 1993ರಲ್ಲಿ ತೆರೆ ಕಂಡಿದ್ದಂತ ಇದು ಇವರ ನಿರ್ದೇಶನದ 2ನೇ ಚಿತ್ರ. ಹಾರರ್ ಕಥಾ ಸಬ್ಜೆಕ್ಟ್ ಇದ್ದಂತ ಈ ಒಂದು ಕಥೆಯಲ್ಲಿ ಅತ್ಯಂತ ರೋಚಕವಾದಂತಹ ಸಸ್ಪೆನ್ಸ್ ಇಡಲಾಗಿತ್ತು. ಈ ಒಂದು ಸಿನಿಮಾದಲ್ಲಿ ನಾಯಕ ಹಾಗೂ ನಾಯಿಕೆ ನಡುವಿನ ಮೌನ ರಾಗದಂತೆ ಇರುವಂತಹ ಒಂದು ಹಾಡು ಬರುತ್ತೆ. ಅವಳಲ್ಲಿ ಇವನಿಲ್ಲಿ ಮಾತಿಲ್ಲ ಕಥೆ ಇಲ್ಲ ಅಂತ ಶುರುವಾಗುವಂತ ಈ ಒಂದು ಹಾಡು ಈ ಚಿತ್ರದ ನಾಯಕ ಹಾಗೂ ನಾಯಿಕೆಯ ನಡುವೆ ಇದ್ದಂತ ಅನುರಾಗ ಹಾಗೂ ಅದನ್ನ ಪಡೆಯೋದಕ್ಕೆ ಆಗದಂತ ಅವರ ಅಸಹಾಯಕತೆಯ ಪ್ರತೀಕದ ರೀತಿ ಇತ್ತು. ನಾಯಕ ಹಾಗೂ ನಾಯಕಿ ಇಲ್ಲಿ ಒಬ್ಬನೊಬ್ರು ಇಷ್ಟಪಟ್ಟಿದ್ರು ಕೂಡ ಅದನ್ನ ಹೇಳ್ಕೊಳ್ಳೋದಕ್ಕೆ ಅಥವಾ ಹತ್ರ ಆಗೋದಕ್ಕೆ ಒದ್ದಾಡ್ತಾರೆ. ಪರಸ್ಪರ ಎದುರು ಬದುರು ಬಂದರೂ ಕೂಡ ಅವರ ನಡುವೆ ಯಾವುದೇ ಸಂವಾದ ನಡೆಯಲ್ಲ. ಅಲ್ಲಿ ಕೇವಲ ಅವರ ಮನಸ್ಸಿನ ಪಿಸು ಮಾತಿನ ಸಂಘರ್ಷ ಮಾತ್ರ ನಡೆಯುತ್ತೆ. ಇದು ಕೇವಲ ಆ ಚಿತ್ರದ ನಾಯಕ ನಾಯಕಿ ಕತೆ ಮಾತ್ರ ಅಲ್ಲ. ಈ ಒಂದು ಚಿತ್ರ ಬಂದ ಕಾಲಕ್ಕೆ ಹಾಗೂ ಇದಕ್ಕೂ ಮೊದಲು ಅಥವಾ ಇನ್ ಮುಂದೆನೂ ಕೂಡ ಬಹುತೇಕ ಎಲ್ಲ ಯುವಕ ಹಾಗೂ ಯುವತಿ ಮತ್ತು ಪ್ರೇಮಿಗಳ ಪಾಡು ಇಷ್ಟೇ ಎಂಬುದನ್ನ ಈ ಒಂದು ಹಾಡು ಮನವರಿಕೆ ಮಾಡಿಕೊಡುತ್ತೆ. ಪ್ರೇಮಿಗಳಿಗೆ ನಿಜವಾದ ಪ್ರೇಮ ಅಂದ್ರೆ ಏನು, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಬಗೆ ಹೇಗೆ, ಅದನ್ನ ಸಂಗಾತಿಯ ಕಡೆಗೆ ಹೇಳುವ ರೀತಿ ಹೇಗೆ ಅಂತ ಗೊತ್ತೇ ಇರಲ್ಲ. ಕೆಲವರು ಜಸ್ಟ್ ದೈಹಿಕ ಆಕರ್ಷಣೆಗೆ ಮಾತ್ರ ಸೋತು ಸಂಗಾತಿಯನ್ನ ಮಾತಿನ ಮೂಲಕನೋ ಅಥವಾ ಪತ್ರ ಬರೆಯುವ ಮೂಲಕನೋ ಹೀಗೆ ಏನೇನೋ ಅಸಂಬದ್ಧ ದಾರಿಗಳ ಮೂಲಕ ಪ್ರೇಮ ನಿವೇದನೆ ಮಾಡಿ ಒಲಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರೀತಿಯ ನಿಜ ಅರ್ಥ ತಿಳಿಯದೆ ಹೋದ್ರೂ ಸುತ್ತಾಡೋದು, ಕವನ ಬರೆಯೋದು, ಬಣ್ಣದ ಮಾತಾಡೋದು, ಸಂಗಾತಿಯ ಗುಂಗಲ್ಲಿ ಇರೋದು, ಮದ್ಯ ಸೇವಿಸೋದು ಇತ್ಯಾದಿಗಳ ಮೂಲಕ ಇಲ್ಲದ ಪ್ರೀತಿ ಪಡೆಯೋದಿಕ್ಕೆ ಹವಣಿಸ್ತಾರೆ. ಈ ಒಂದು ಹಾಡಿನಲ್ಲಿ ಹೇಳದಂತೆ ನೀನೇ ಎಲ್ಲ, ನೀನಿರದೆ ಬಾಳೆ ಇಲ್ಲ ಅನ್ನುವುದು ಪ್ರೇಮ ಅಲ್ಲ, ಮರಗಳನ್ನ ಸುತ್ತೋದಲ್ಲ, ಕವನಗಳನ್ನ ಗೀಚೋದಲ್ಲ, ನೆತ್ತರಲ್ಲಿ ಬರೆಯೋದಲ್ಲ, ವಿಷವನ್ನು ಕುಡಿಯೋದಲ್ಲ, ಮೌನವೇನೆ ಧ್ಯಾನವೇನೆ ಪ್ರೇಮ. ವೀಕ್ಷಕರೇ, ಈ ಒಂದು ಸಾಲುಗಳನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ, ಇಲ್ಲಾಂದ್ರೆ ಮೌನದಿಂದ ಆಲೋಚನೆ ನೋಡಿ. ಇವುಗಳಲ್ಲಿ ಎಷ್ಟೊಂದು ಅರ್ಥ ಇದೆ. ಪ್ರೀತಿಯ ಅರ್ಥವೇ ತಿಳಿಯದೆ ಒಬ್ಬರಿಗೆ ಆಕರ್ಷಿತರಾಗಿ ಅವ್ರಿಗೆ ಇಲ್ಲ ಸಲ್ಲದ ಭರವಸೆ ಕೊಡೋದು, ಅವರನ್ನ ಓಲೈಸ್ತಾ ಅವರಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ಹೇಳೋದು, ಹೀಗೆಲ್ಲ ಮಿತಿ ಮೀರಿ ವರ್ತಿಸೋದು, ಮಾತನಾಡೋದು ಅಪ್ರಾಯೋಜಕವಾದುದು ಹಾಗೂ ಇದು ಯಾವುದೇ ಪ್ರೇಮ ಕೂಡ ಅಲ್ಲ. ಪಾರ್ಕ್, ಗಿಡ, ಮರವನ್ನ ಸುತ್ತಿ ಕವನವನ್ನ ಬರೆದು ರಕ್ತದಲ್ಲಿ ಪ್ರೇಮ ಪತ್ರವನ್ನ ಬರೆಯೋದು, ಅವರನ್ನ ತಿರಸ್ಕರಿಸಿದ್ರೆ ವಿಷ ಕುಡಿಯೋದು, ಇದ್ಯಾವುದು ಕೂಡ ನಿಜವಾದ ಪ್ರೇಮ ಅಲ್ಲ ಅಂತ ಮುಂತಾಗಿ ಈ ಒಂದು ಹಾಡಲ್ಲಿ ವಯಸ್ಸಿನ ಹಪಹಪಿಗೆ ಸೋತು ಎಡುವಂತ ಪ್ರತಿಯೊಬ್ಬರಿಗೂ ಈ ಒಂದು ಹಾಡಲ್ಲಿ
ಎಚ್ಚರಿಕೆ ಇದೆ. ನಿಜವಾದ ಪ್ರೇಮವೇ ಮೌನ, ಧ್ಯಾನಸ್ಥ ಸ್ಥಿತಿನೇ ನಿಜವಾದ ಪ್ರೇಮ ಎಂಬ ತಾತ್ವಿಕ ಸಂದೇಶ ಈ ಒಂದು ಹಾಡಲ್ಲಿ ದಟ್ಟವಾಗಿರೋದನ್ನ ನೀವು ಗಮನಿಸಬಹುದು. ಈ ಒಂದು ಹಾಡನ್ನ ಬರೆದದ್ದು ಉಪೇಂದ್ರ ಅವರು. ಇದಕ್ಕೆ ಸಾಧು ಕೋಕಿಲ ಅವರ ಸಂಗೀತ ಇತ್ತು. ದಿವಂಗತ ಎಲ್.ಎನ್. ಶಾಸ್ತ್ರಿ ಅವರು ಈ ಒಂದು ಹಾಡನ್ನ ಅತ್ಯಂತ ಸೊಗಸಾಗಿ ಹಾಡಿದ್ರು. ಇನ್ನು ಅವರ ಓಂ ಚಿತ್ರದ ಎಲ್ಲ ಹಾಡುಗಳು ಕೂಡ ಒಂದಕ್ಕಿಂತ ಒಂದು ಅರ್ಥಗರ್ಭಿತ. ಇವುಗಳಲ್ಲಿ 2 ಹಾಡನ್ನ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ರು. ಈ ಎಲ್ಲ ಹಾಡುಗಳ ರಚನೆ ನಾದಬ್ರಹ್ಮ ಹಂಸಲೇಖರ್ ಅವರದ್ದು. ಆದ್ರೂ ಕೂಡ ಈ ಒಂದು ಹಾಡುಗಳ ಹಿಂದೆ ಇದ್ದಂತ ಪ್ರತಿಭೆ ಉಪೇಂದ್ರ. ಈ ಓಂ ಚಿತ್ರದ ಓಂ ಬ್ರಹ್ಮಾನಂದ ಓಂಕಾರ ಎಂಬ ಹಾಡನ್ನ ರಾಜ್ಕುಮಾರ್ ಅವರು ಅತ್ಯಂತ ಸೊಗಸಾಗಿ ಹಾಡಿದ್ರು. ಈ ಒಂದು ಹಾಡಿನಲ್ಲಿ ನಾಯಕನ ವಿದ್ಯಾರ್ಥಿ ಬದುಕು ಹಾಗೂ ಅದರಲ್ಲಿ ಆತ ರೂಢಿಸಿಕೊಂಡಂತ ನೈತಿಕ ಮೌಲ್ಯಗಳ ಬಗ್ಗೆ ಸ್ಪಷ್ಟ ಚಿತ್ರಣ ಇರೋದ್ರ ಜೊತೆಗೆ ಸಮಾಜದಲ್ಲಿ ನಾವು ಹೇಗಿರಬೇಕು ಅಂತ ಸಂದೇಶ ಇತ್ತು. ಈ ಒಂದು ಸಿನಿಮಾದ ಕಾಲೇಜ್ ಕುಮಾರ್ ಎಂಬ ಹಾಡು ಮುಗ್ಧ ಕಾಲೇಜ್ ಹುಡುಗನೊಬ್ಬನ ಸಹಪಾಠಿಯ ಮಾದಕತೆಗೆ ಸೋತು ತನ್ನ ದಿನಚರಿಯನ್ನೇ ಬದಲಿಸಿಕೊಂಡು ಹೇಗೆ ಮನೋವಿಚಲಿತನಾಗ್ತಾನೆ ಅಂತ ತಿಳಿಸ್ಕೊಟ್ಟಿತ್ತು. ಇನ್ನು ಮೆಹಬೂಬಾ ಎಂಬ ಹಾಡಂತೂ ಆಗ ಸಖತ್ ಕ್ರೇಜ್ ಅನ್ನ ಹೊಡಿಸಿತ್ತು. ಈ ಒಂದು ಹಾಡಲ್ಲಿ ನಾಯಕಿಯ ಹಿಂದೆ ಬಿದ್ದು ಆಕೆಗೆ ವೃಥಾ ತೊಂದರೆ ಕೊಡುವಂತ ನಾಯಕ ಆ ಕಾಲದ ಅವಳ ತರಹದ ಯುವತಿಯರು ಯಾವ ರೀತಿ ಇರ್ತಾರೆ, ಹೇಗೆಲ್ಲ ಮುಗ್ಧ ಹುಡುಗರ ಬಾಳನ್ನ ಹಾಳು ಮಾಡ್ತಾರೆ ಅಂತ ವಿವರಿಸಿತ್ತು. ಇನ್ನು ಇದರ ಕೊನೆಯ ಹಾಡಾದಂತ ಓ ಗುಲಾಬಿಯ ಹಾಡು ಈ ಚಿತ್ರದಲ್ಲಿ ನಾಯಕಿಯ ಎಲ್ಲಾ ಪೂರ್ವಗ್ರಹದ ಮನಸ್ಥಿತಿ ಮತ್ತು ಅದಕ್ಕೆ ಪೂರಕವಾದಂತಹ ಪ್ರಯತ್ನಗಳ ದುಷ್ಟ ಪರಿಣಾಮವನ್ನು ಅತ್ಯಂತ ಎಫೆಕ್ಟಿವ್ ಆಗಿ ಆಕೆಗೆ ಮನವರಿಕೆ ಮಾಡಿಕೊಟ್ಟಿತ್ತು. ಇದು ನಾಯಕಿಯಲ್ಲಿ ಆಗುವಂತ ಬದಲಾವಣೆ ಅಥವಾ ಆತ್ಮಾವಲೋಕನದ ಸೂಚಕವಾಗಿತ್ತು. 4 ನಿಮಿಷದ ಈ ಒಂದು ಹಾಡಲ್ಲಿ 4 ಲೋಕ ತುಂಬುವಷ್ಟು ಅರ್ಥ ಹಾಗೂ ನೀತಿಯನ್ನ ತಿಳಿಸಿಕೊಡೋದು ಕೇವಲ ಉಪೇಂದ್ರ ಅವರಿಗೆ ಮಾತ್ರನೇ ಒಲಿದು ಬಂದಂತ ಕಲೆ. ಇನ್ನು 1995 ಮತ್ತು 96ರಲ್ಲಿ ಬಂದಂತ ಇವರ ಆಪರೇಷನ್ ಅಂತ ಚಿತ್ರ ಕೂಡ ಆಗ ಸಾಕಷ್ಟು ಸದ್ಮಾಡಿತು. ಈ ಒಂದು ಚಿತ್ರ ತಮಿಳಿನ ಖ್ಯಾತ ನಿರ್ದೇಶಕರಾದಂಥ ಶಂಕರ್ ಅವರಿಗೆ ಅವರ ಇಂಡಿಯನ್, ಅನ್ಯನ್ ಮುಂತಾದ ಚಿತ್ರಗಳಿಗೆ ಮೂಲ ಪ್ರೇರಣೆ ಅಂತ ಬಹುತೇಕ ಜನರಿಗೆ ಗೊತ್ತಿಲ್ಲ. ಹಾಗಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಕೂಡ. ಈ ಒಂದು ಚಿತ್ರ 1982ರಲ್ಲಿ ಬಂದಿದ್ದಂಥ ರೆಬಲ್ ಸ್ಟಾರ್ ಅಂಬರೀಷ್ ನಟನೆಯ ಅಂತ ಚಿತ್ರದ 2ನೇ ಭಾಗವಾಗಿತ್ತು. ಈ ಚಿತ್ರದ ಶೇಮ್ ಶೇಮ್ ಎಂಬ ಹಾಡು ಪ್ರಸ್ತುತ ದೇಶದ ರಾಜಕೀಯ ವ್ಯವಸ್ಥೆ ಹಾಗೂ ರಾಜಕಾರಣಿಗಳ ಭ್ರಷ್ಟತೆಯನ್ನು ಅತ್ಯಂತ ಸಮರ್ಥವಾಗಿ ತೋರಿಸಿತ್ತು. ಅವತ್ತಿನ ಕಾಲಕ್ಕೆ ಖ್ಯಾತ ನಾಟಕಗಾರರಾಗಿದ್ದಂಥ ಶ್ರೀ ಮಾಸ್ಟರ್ ಹಿರಣ್ಣಯ್ಯನವರು ಈ ಒಂದು ಹಾಡಲ್ಲಿ ರಾಜಕಾರಣಿಗಳಿಗೆ ಬೈಯುವಂತೆ ಬಳಸಿಕೊಂಡಿದ್ರು. ಈ ಒಂದು ಹಾಡಿನ ರಚನೆ ಉಪೇಂದ್ರ ಅವರದ್ದೇ. ಇನ್ನು 1998ರಲ್ಲಿ ಬಂದಂತ ಇವರ ಸ್ವಸ್ತಿಕ್ ಎಂಬ ಚಿತ್ರದ ಇದು 7 ಜನ್ಮದ ಲವ್ ಎಂಬ ಹಾಡು ಆಗ ಸಖತ್ ಟ್ರೆಂಡ್ ಸೆಟ್ ಅನ್ನ ಮಾಡಿತ್ತು. ಈ ಒಂದು ಹಾಡಿನಲ್ಲಿ ಯಾವ ರೀತಿ ನಾಯಕ ನಾಯಕಿಯ ಮೂಢ ನಂಬಿಕೆಯ ಮನಸ್ಥಿತಿಯ ದೌರ್ಬಲ್ಯವನ್ನ ಬಳಸಿ ಆಕೆಗೆ ಯಾಮಾರಿಸ್ತಾನೆ ಅಂತ ತೋರಿಸುವುದರ ಜೊತೆ ನಮ್ಮ ಜನ ಅವಾಸ್ತವದ ಕತೆ ಹಾಗೂ ಮೂಢ ನಂಬಿಕೆಗಳಿಗೆ ಹೇಗೆ ಅಷ್ಟೆಲ್ಲ ಮಣೆ ಹಾಕ್ತಾರೆ ಅನ್ನೋದನ್ನ ತೋರಿಸಿದ್ರು. ಈ ಒಂದು ಹಾಡನ್ನ ಬರೆದಿದ್ದು ಉಪೇಂದ್ರ. ಮೌಢ್ಯದ ಸಮಾಜದ ಬಗ್ಗೆ ನಮ್ಮನ್ನ ಎಚ್ಚರಿಸಲು ಈ ಒಂದು ಹಾಡಿಗಿಂತ ಉತ್ತಮ ಉದಾಹರಣೆ ಬೇರೊಂದು ಬೇಕಿಲ್ಲ. ಇನ್ನು ಅವರ ಉಪೇಂದ್ರ ಚಿತ್ರದ ಕತೆ ಹಾಗೂ ಅದರ ಹಾಡುಗಳ ಬಗ್ಗೆ ನಾವೀಗಾಗಲೇ ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಇನ್ನೊಮ್ಮೆ ಇದರ ವಿವರಣೆ ಬೇಕಿಲ್ಲ. ಮುಂದೆ ಇವರ ನಟನೆಯ ಓಂಕಾರ ಎಂಬ ಚಿತ್ರವೊಂದು 2004ರಲ್ಲಿ ಬಂದಿತ್ತು. ಇದರ ನಿರ್ದೇಶಕರು ಶಿವಮಣಿ. ಈ ಒಂದು ಚಿತ್ರ ಗ್ಯಾಂಗ್ಸ್ಟರ್ ಕಥಾನಕವನ್ನ ಹೊಂದಿತ್ತು. ಇದರ ಮೊದಲ ಹಾಡಾದಂತ ಒತ್ತು ಒತ್ತು ಓಟನ್ನ ಒತ್ತು ಎಂಬ ಹಾಡನ್ನ ಸ್ವತಃ ಈ ಒಂದು ಚಿತ್ರಕ್ಕಾಗಿ ಉಪೇಂದ್ರ ಅವರೇ ರಚಿಸಿ ಹಾಡಿದ್ರು. ಈ ಒಂದು ಹಾಡು ಕೂಡ ಭ್ರಷ್ಟ ಚುನಾವಣಾ ವ್ಯವಸ್ಥೆ ಹಾಗೂ ರಾಜಕಾರಣಿಗಳು ದುಡ್ಡನ್ನ ಚೆಲ್ಲುವಂತ ಕಳಪೆ ಪರಂಪರೆಯ ಬಗ್ಗೆ ಮತ್ತು ಮನದಟ್ಟು ಮಾಡುವ ಜೊತೆ ಚುನಾವಣಾ ಸಮಯದಲ್ಲಿ ಪ್ರಜೆಗಳು ಕೊಂಚ ಯೋಚಿಸಿ ಯೋಗ್ಯ ಜನರಿಗೆ ತಮ್ಮ ಅಮೂಲ್ಯವಾದಂಥ ಓಟನ್ನು ಒತ್ತಬೇಕು ಅಂತ ಸಂದೇಶ ಕೊಟ್ಟಿದ್ರು. ಇನ್ನು 2010ರಲ್ಲಿ ಬಂದ ಅವರ ನಿರ್ದೇಶನ ಹಾಗೂ ನಟನೆಯ ಸೂಪರ್ ಚಿತ್ರದ ಉಪ್ಪಿನ ಕಾಯಿ ಕಾಯಿ ಎಂಬ ಹಾಡು ಕೂಡ ಆಗ ಸಖತ್ ವೈರಲ್ ಆಗಿತ್ತು. ಈ ಒಂದು ಹಾಡಲ್ಲಿ ಇವತ್ತಿನ ಕಾಲದ ಮಾಡರ್ನ್ ಯುವತಿಯರು ಯಾವ ರೀತಿ ವೇಷಭೂಷಣಕ್ಕೆ ಮನ್ನಣೆ ಕೊಡ್ತಾರೆ, ಆಧುನಿಕತೆಯ ಭರದಲ್ಲಿ ಹೇಗೆ ತಮ್ಮನ್ನ ತಾವು ಕೆಡಿಸ್ಕೊಳ್ತಾರೆ ಅಂತ ಹೇಳಲಾಗಿತ್ತು. ಈ ಒಂದು ಹಾಡನ್ನ ಬರೆದದ್ದು ಉಪೇಂದ್ರ ಅವರು. ಇನ್ನು 2015ರ ಇವರ ಉಪ್ಪಿಟ್ಟು ಚಿತ್ರ ಕೂಡ ಸಾಕಷ್ಟು ನಿರೀಕ್ಷೆ ಮೂಡಿಸಿದಂತ ಚಿತ್ರ. ಈ ಚಿತ್ರದ ಹಾಡುಗಳು ಆಗ ತೀವ್ರ ವಿವಾದ ಸೃಷ್ಟಿ ಮಾಡಿದ್ವು. ಈ ಒಂದು ಚಿತ್ರದ ಎಲ್ಲರ ಕಾಲಿಡಿತದೆ ಕಾಲ ಎಂಬ ಹಾಡಿನಿಂದ ಅವರ ಮೇಲೆ ಕೇಸ್ ಬಿದ್ದದ್ದು ಕೂಡ ವಾಸ್ತವ. ಈ ಒಂದು ಹಾಡಲ್ಲಿ ಉಪೇಂದ್ರ ಅವರು ಅತ್ಯಂತ ಧೈರ್ಯವಾಗಿ ಕನ್ನಡದ ಅನೇಕ ಸ್ಟಾರ್ ಹೀರೋಗಳನ್ನ ಟ್ರೋಲ್ ಮಾಡಿದ್ರು ಹಾಗೂ ಈ ಮೊದಲು ತನ್ನ ಕಥೆಯನ್ನ ಕದ್ದಂತ ಕೆಲ ನಿರ್ದೇಶಕರಿಗೂ ಕೂಡ ಅವರು ಸರಿಯಾಗಿ ಇಲ್ಲಿ ಟಾಂಗನ್ನ ಕೊಟ್ಟಿದ್ರು. ಇನ್ನು ಪ್ರಸ್ತುತ ಈಗ ಬರ್ತಿರುವಂತ ಇವರ UI ಚಿತ್ರದ ಟ್ರೋಲ್ ಸಾಂಗ್ ಬರೆದವರು ನರೇಶ್ ಎಂಬುವರು. ಈ ಒಂದು ಹಾಡು ಕೇವಲ ಈ ಚಿತ್ರದ ಪ್ರಮೋಷನ್ಗಾಗಿ ಮಾತ್ರ ಇರೋದು. ಈ ಒಂದು ಹಾಡು ಸಿನಿಮಾದಲ್ಲಿ ಇರಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಈ ಒಂದು ಹಾಡು ಹಾಗೂ ಇದರ ಉದ್ದೇಶ ಏನು ಅನ್ನೋದನ್ನ ಇವರ ಚಿತ್ರ ರಿಲೀಸ್ ಆದ ನಂತರ ಅಷ್ಟೇ ಹೇಳೋದಕ್ಕೆ ಸಾಧ್ಯ. ವೀಕ್ಷಕರೇ, ಉಪೇಂದ್ರ ಅವ್ರ ತರಹ ಯೋಚನೆ ಮಾಡೋದಕ್ಕೆ ಯಾರಿಗೂ ಬರಲ್ಲ. ಅವರು ಕ್ರಿಯೇಟಿವಿಟಿಯ ಬಾಪ್ ಎಂಬ ಮಾತುಗಳು ಈಗ ಎಲ್ಲ ಕಡೆ ಕೇಳ್ಬರ್ತಿವೆ. ಉಪೇಂದ್ರ ಅವರಲ್ಲಿ ಇದ್ದಂತ ಆ ಸೃಜನಶೀಲ ಬರಹಗಾರ ಮರೆಯಾಗಿದ್ದಾನೆ. ಅವರ ಬರವಣಿಗೆ ಹಾಗೂ ಆಲೋಚನೆಗಳಲ್ಲಿ ಮೊದಲಿನ ಆ ಸತ್ವ ಹಾಗೂ ಶಕ್ತಿ ಇಲ್ಲ ಅಂತ ಕೆಲವರ ಆರೋಪ ಕೂಡ ಇದೆ. ಆದರೆ ಉಪೇಂದ್ರ ಅವರು ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತಿದ್ದಾರೆ ಅಷ್ಟೇ. ಈಗಿನ ಜನಕ್ಕೆ ಏನಿಷ್ಟನೋ ಅದನ್ನೇ ಕೊಡ್ತಿದ್ದಾರೆ. ಇನ್ನು ಮುಂದಿನ ಅವರ ಎಲ್ಲ ಪ್ರಯತ್ನಗಳಿಗೂ ಹೆಚ್ಚಿನ ಯಶಸ್ಸು ಸಿಗಲಿ ಹಾಗೂ ಅವರಿಂದ ಕನ್ನಡ ಸಿನಿಮಾದ ಮಾರ್ಕೆಟ್ ಇನ್ನಷ್ಟು ವಿಸ್ತಾರವಾಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.